ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ. ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ, ಒಂದು 2 ನಿಮಿಷ ಫ್ರೀ ಇದ್ದೀರಾ? 2 ನಿಮಿಷ ಇವಾಗಲೇ ಬರ್ರಿ, ಸ್ವಲ್ಪ ರಿವರ್ಸ್ ಆಗಿಬಿಡ್ತೀನಿ ಗಾಡಿ. ಹಲೋ ಸರ್, ಇವಾಗ ನಮಸ್ಕಾರ, ಹೇಳಿ. ಹೇಳಿ ಸರ್, ನಮಸ್ಕಾರ. ರಿವರ್ಸ್ ತೆಗಿತಾ ಇದ್ದೀನಿ ಅಂದ್ರಲ್ಲ ಗಾಡಿ? ಇಲ್ಲ ಇಲ್ಲ ಇಲ್ಲ, ಇವಾಗ ಸೈಡಲ್ಲಿ ಹಾಕೊಂಡೆ, ಲೋಡ್ ಮಾಡ್ಕೊಂಡು ಇವಾಗ ಬಿಟ್ಟೆ. ಓಕೆ ಸರ್, ನಂದು 2 ನಿಮಿಷ ಮುಗ್ಗೋಗ್ಬಿಡುತ್ತೆ, ಏನಿಲ್ಲ, ಬೇಗ ಆಗೋಯ್ತದೆ. ಮಾಡಿ ಸರ್. ಓಕೆ ಸರ್, ಇದು ಅಪ್ಪೆ ಲಗೇಜ್ ವೆಹಿಕಲ್ ಅಲ್ಲ? BS6 ಸರ್, ಆಪೆ BS6. ಅಪ್ಪೆ BS6. ಆಪೆ BS6. ಹಾಂ. ಓಕೆ ಸರ್, ಇರಿ ಸರ್, ನಾನು ಕೇಳ್ತೀನಿ, ಅವಾಗ ಹೇಳಿ. ಗಾಡಿ ಯಾವ ಮಾಡಲ್ ಸರ್ ಇದು? ಇದು 21 ಸರ್. 2021. 2021. ಗಾಡಿ ಎಷ್ಟು ಓಡಿದೆ ಸರ್? ಗಾಡಿ 54,000 ಓಡಿದೆ ಸರ್. 54,000. 54,000 ಇವಾಗ ಜಸ್ಟ್ ಇರೋದು. ಓಕೆ ಸರ್, 54,000 ರನ್ನಿಂಗ್ ಓಡಿದೆ. ಸರಿ ಸರ್, ಆಯ್ತು. ಎಷ್ಟು ಓನರ್ ಆಗಿದೆ ಸರ್? ಇದು ಸಿಂಗಲ್ ಓನರ್ ಸರ್. ಶೋರೂಮ್ ತಗೊಂಡ್ಮೇಲೆ ನನ್ನ ತಮ್ಮನ ಹೆಸರಲ್ಲೇ ಇದೆ ಅದು. ಓಕೆ, ಅವ್ರ ಹೆಸರಲ್ಲೇ ಇದೆ, ನಾನೇ ಓಡಿಸ್ತಾ ಇರೋದು ಗಾಡಿ ಅದು. ಓಕೆ, ಫಸ್ಟ್ ಓನರ್ ಇದೆ ಇವಾಗ? ಫಸ್ಟ್ ಓನರ್ ಹೆಸರಲ್ಲೇ ಇದೆ. ಓಕೆ ಸರ್, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಎಫ್ ಸಿ ಮೊನ್ನೆ ರೀಸೆಂಟ್ ಆಗಿ ಒಂದು ವಾರ ಏನೋ ಆಗಿತ್ತು ಮಾಡಿದೆ. ಇನ್ಶೂರೆನ್ಸ್ ಇನ್ನ ಒಂದು 2 ಮಂತ್ಸ್ ಇರ್ಬೋದು. ಓಕೆ, ಎಲ್ಲ ಇದೆ ಸರ್. ಇನ್ವೆಷನ್ ಟೆಸ್ಟ್ ಎಲ್ಲ ಮಾಡ್ತೀವಿ, 1 ಇಯರ್ ಇದೆ ಇನ್ನ. ಓಕೆ, ಗಾಡಿ ಎಲ್ಲ ಒಳ್ಳೆ ಕಂಡೀಷನ್ ಇದೆ. ಎಲ್ಲ ಶೋರೂಮ್ ಹಿಸ್ಟ್ರಿನೇ ಮಾಡ್ತಿರೋದು ಎಲ್ಲ ಕೆಲಸ. ಸರಿ ಸರ್, ಆಯ್ತು. ಇದು ಟ್ರಾನ್ಸ್ಫರ್ ನೀವು ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ ಸರ್? ಟ್ರಾನ್ಸ್ಫರ್ ಅವರೇ ಮಾಡ್ಕೊಂಡ್ರೆ ಒಳ್ಳೇದು ಸರ್, ಯಾಕಂದ್ರೆ ಸಿಟಿ ಹೇಳ್ಬೇಕಾದ್ರೆ ಅವ್ರು ಏನು ಹೇಳ್ತಾರೆ ಸಿಟಿ ಅವ್ರು ತೆಗೆದುಕೊಡ್ತೀನಿ. ಟ್ರಾನ್ಸ್ಫರ್ ಅವ್ರು ಮಾಡ್ಕೊಂಡ್ರೆ ಒಳ್ಳೇದು. ಓಕೆ, CC ನೀವು ತೆಗೆದುಕೊಡ್ತೀರಾ, ಅವರು ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು ಅಂತ ಹೇಳ್ತೀವಿ. ಅವ್ರು ಬೇಕಾದ್ರೆ ಅವರು ಯಾವ ಸೈಡ್ಗೆ ಹೇಳ್ತಾರೆ ಸಿಟಿ ಅಂತ ಹೇಳ್ಬಿಟ್ಟು ಹೇಳ್ರೆ ಆ ಸೈಡ್ಗೆ ಇದು ಮಾಡ್ಕೊಡ್ತೀವಿ. ಮತ್ತೆ ಟ್ರಾನ್ಸ್ಫರ್ ಅವ್ರು ಮಾಡ್ಕೊಂಡ್ರೆ. ಸರಿ ಸರ್, ಆಯ್ತು. ಓಕೆ, ರೈಟ್. ಗಾಡಿ ರೀಪೇಂಟಿಂಗ್ ಏನಾರು ಆಗಿದೆ ಸರ್? ಏನು ಸರ್? ಗಾಡಿ ಏನಾರು ರೀಪೇಂಟಿಂಗ್ ಏನಾರು ಮಾಡ್ತಿದ್ದೀರಾ ಅಂದ್ರೆ? ಇಲ್ಲ ಸರ್, ಏನಿಲ್ಲ ಸರ್. ಗಾಡಿ ಮೇಲೆ ಸ್ಕ್ರಾಚಸ್ ಇಲ್ಲ, ಒಳ್ಳೆ ಇದು ಜಾಸ್ತಿ ಓಡಿಸಿಲ್ಲ, ಕ್ಲೀನ್ ಆಗಿ ಇಟ್ಕೊಂಡಿದ್ದು ಗಾಡಿ. ಏನಿದೆ ಇಲ್ಲ, ಗಾಡಿ ಏನು ಆಕ್ಸಿಡೆಂಟ್ ಇಲ್ಲ ಇವತ್ತು ತನಕ, ಒಂದು ಇದಿಲ್ಲ. ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀವಿ. ಶೋರೂಮ್ ಹೆಂಗಿದೆ ಆ ಥರ ಇದೆ ಗಾಡಿ. ಜಾಸ್ತಿ ಓಡಿಸೋದು ಇಲ್ಲ, ಡೈಲಿ ಒಂದು 50 ಕಿಲೋಮೀಟರ್ 60 ಕಿಲೋಮೀಟರ್ ಜಾಸ್ತಿ ಅಂತ ಓಡಿಸಿದ್ರೆ ಆ ಥರ ಇದು. ನನ್ಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಯ್ತು ಸರ್, ಅದಕ್ಕೋಸ್ಕರ ನಾನು ಸೇಲ್ ಮಾಡಿಬಿಟ್ಟು ಇದು ಬೇರೆ ಏನಾದರೂ ಇದು ವ್ಯಾಪಾರ ಮಾಡ್ಕೊಳ್ಳೋಣ ಅಂತ ಇದರಿಂದ ಕೊಟ್ಬಿಟ್ಟೆ ಇರೋದು. ಸ್ವಲ್ಪ ಆಪರೇಷನ್ ಆಯಿತು ನನಗೆ. ಆಯ್ತು. ಈ ಗಾಡಿ ಸ್ವಲ್ಪ ಲಗೇಜ್ ಸ್ವಲ್ಪ ಇದು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕೊಟ್ಬಿಡೋಣ ಅಂತ ಸರ್. ಸರಿ ಸರ್, ಆಯ್ತು. ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಲ್ಲ ಸರ್? ಗಾಡಿ ಇನ್ಶೂರೆನ್ಸ್ ಇನ್ನೂ ಒಂದು 2 ಮಂತ್ಸ್ ಇದೆ ಸರ್. ಆಯ್ತು. ಓಕೆ, ಯಾವ್ದಾದ್ರು ಫೈನ್ಗಳಿದೆಯಾ ಸರ್? ಸಿಗ್ನಲ್ ಜಂಪು, ನೋ ಪಾರ್ಕಿಂಗು ಇನ್ನೂ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳೋಣ ಸರ್. ಓಕೆ, ಅದೇನಾದ್ರು ಇದ್ರೆ ಕ್ಲಿಯರ್ ಮಾಡಿಕೊಟ್ಬಿಡಿ. ಏನಂತ ಇಲ್ಲ, ಇದ್ರೆ ನೋಡೋಣ ಬೇಕಾದ್ರೆ. ಸರಿ ಸರ್, ಆಯ್ತು. ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದ್ರು ಹಾಕ್ಸಿದ್ದೀರಾ? ಏನಿಲ್ಲ ಸರ್, ಸೀಟ್ ಒಂದು ಎಷ್ಟು ಆಗಿದೆ. ಬ್ಯಾಟ್ರಿ ಹೊಸಾದ ಮನೆ ರೀಸೆಂಟಾಗಿ ಹೊಸಾದ ಬ್ಯಾಟ್ರಿ ಆಗಿದೆ, 2 ಮಂತ್ಸ್ ಆಯಿತು. ಹೊಸ ಬ್ಯಾಟ್ರಿನ ಹಾಕ್ಸಿ, ಅದೇ ಸ್ವಲ್ಪ ಆಪರೇಷನ್ ಆಯ್ತು ಹೇಳ್ಬಿಟ್ಟು ನಿಲ್ಸ್ಬಿಟ್ಟಿದೆ, ಡೆಟ್ ಆಗಿತ್ತು ಬ್ಯಾಟ್ರಿ. ಮತ್ತೆ ಹೊಸ ಬ್ಯಾಟ್ರಿನೇ ಮೊನ್ನೆ 2 ಮಂತ್ಸ್ ಆಯಿತು ರನ್ ಮಾಡ್ತಿದ್ದೀನಿ. ಓಕೆ, ಗಾಡಿಯಲ್ಲಿ ಅಂತ ಏನಿಲ್ಲ ಸರ್, ಶೋರೂಮ್ ಏನಿದೆ ಆ ಥರನೇ ಇದೆ. ಈಗ ಹಂಗಾರೆ ಹೊಸ ಬ್ಯಾಟ್ರಿ ಇದೆ, ಮತ್ತೆ ಸೀಟ್ ಕವರ್ ಹಾಕ್ಸಿದ್ದೀರಾ ಎಕ್ಸ್ಟ್ರಾ? ಸೀಟ್ ಅಂದರೆ ಹೊಸ ಸೀಟು ಕಂಪ್ನಿಯಿಂದ ಚಿಕ್ಕ ಸೀಟ್ ಬರ್ತಾ ಇತ್ತು. ಅದು ಕೂತ್ಕೊಳ್ಳೋಕ್ಕಾಗಲ್ಲ, ಕಂಫರ್ಟ್ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ದೊಡ್ಡ ಸೀಟು ಬಾಕ್ಸ್ ಟೈಪು ನಾನು ಮಾಡ್ತೀವಿ. ಸರಿ ಸರ್, ಆಯ್ತು. ಓಕೆ, ಟೈರ್ ಕಂಡೀಷನ್ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಏನು ಸರ್? ಟೈರ್ಗಳು ಎಷ್ಟು ಪರ್ಸೆಂಟ್ ಇದೆ? ಟೈರು ಇದೆ ಸರ್, ಒಂದು 50% ಇದೆ ಸರ್. ಓಕೆ ಸರ್, ಆಯ್ತು. ಗಾಡಿ ಸ್ಟೆಪ್ನಿನೂ ಇದೆ. ಓಕೆ, ಗಾಡಿ ಆಕ್ಸಿಡೆಂಟ್ ಏನಾರು ಆಗಿದೆ ಸರ್? ಏನು ಸರ್? ಗಾಡಿ ಆಕ್ಸಿಡೆಂಟ್ ಏನಾರು ಆಗಿದೆಯಾ ಅಂತಂದು? ಇಲ್ಲ ಸರ್, ಆಕ್ಸಿಡೆಂಟ್ ಫ್ರೀ, ಬೇಕಾದ್ರೆ ಚೆಕ್ ಮಾಡಿಸ್ಕೊಂಡ್ಬೋದು. ಆಕ್ಸಿಡೆಂಟ್ ಇವಾಗ ತನಕ ಒಂದು ಸ್ಕ್ರಾಚ್ ಬಂದಿಲ್ಲ ಗಾಡಿ ಮೇಲೆ, ಆ ಥರ ಮೇಂಟೈನ್ ಮಾಡಿರೋದು ಗಾಡಿ. ಇವಾಗ ತನಕ ಒಂದು ಆಕ್ಸಿಡೆಂಟ್ ಕೂಡ ಆಗಿಲ್ಲ, ಸಣ್ಣ ಆಕ್ಸಿಡೆಂಟು ಆಗಿಲ್ಲ ಸರ್. ಓಕೆ ಸರ್, ಆಯ್ತು, ರೈಟ್. ಈಗ ಫ್ಯೂಲ್ ಡೀಸೆಲ್ ಅಲ್ವಾ ಸರ್ ಇದು ಗಾಡಿಗೆ? ಡೀಸೆಲ್ ಸರ್. ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು ಸರ್ ಅಂದಾಜು? ಮೈಲೇಜು ಸಿಟಿಯಲ್ಲಿ ಒಂದು 25 ಬರ್ತದೆ, ಔಟ್ ಸೈಡ್ ಅಂದರೆ 30 ಬರ್ಬೋದು ಸರ್. ಗೇಟ್ ಎಲ್ಲ ಮಾಡ್ತಿದ್ದೀನಿ. ಓಕೆ, ಟಾರ್ಪಲ್ ಹಾಕ್ಸ್ಕೊಳ್ಬೇಕು, ಬಾಡಿ ಎಲ್ಲ ಮಾಡ್ತಿದ್ದೀನಿ ಗಾಡಿ. ಸೇಮ್ ಹೆಂಗಿದೆ ನಿಮಗೆ ಫೋಟೋ ಕಳಿಸಿಲ್ಲ, ಆ ಥರನೇ ಇದೆ ಸರ್. ಓಕೆ ಸರ್, ಆಯಿತು. ಇದು
ನೀವೇ ಓನರ್ ಅಲ್ಲ ಸರ್, ಅಂದರೆ ನಿಮ್ಮ ತಮ್ಮ ಅಂತ ಹೇಳಿದ್ರಿ. ನನ್ನ ತಮ್ಮನೇ ಸ್ವಂತ ತಮ್ಮನೇ. ಆಯ್ತು ಆಯ್ತು, ಅದು ಗಾಡಿ ಓನರ್. ನಾನೇ ಓಡಿಸೋದು. ಹಾಂ ಹಾಂ. ಅವನ ಹೆಸರಲ್ಲಿ ಇದೆ. ಯಾಕೆ ತಿನ್ನ ಚೇಂಜ್ ಮಾಡಿದ್ರೆ ತಮ್ಮನ ಹೆಸರಲ್ಲೇ ಇದೆ ಅಂತ ತಮ್ಮನ ಹೆಸರಲ್ಲಿ ಇಟ್ಟಿದ್ದೀನಿ. ಅವರು ಡಾಕ್ಯುಮೆಂಟ್ ಬಗ್ಗೆ ಏನು ತಲೆ ಕೆಡ್ಸ್ಕೊಂಡಿಲ್ಲ ಸರ್. ಈಗ FP ಎಲ್ಲ ಕ್ಯಾನ್ಸಲ್ ಆಗಿದೆ. HP ಇತ್ತಲ್ಲ, ಅದು ಕ್ಯಾನ್ಸಲ್ ಮಾಡಿಬಿಟ್ಟು FP ಮಾಡ್ತಿರೋದು. ಗಾಡಿ ಫುಲ್ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಇದೆ ಸರ್. ಓಕೆ ಸರ್, ಆಯ್ತು ಸರ್. ಲೊಕೇಶನ್ ಎಲ್ಲಿ ಬರ್ತದೆ ಇದು? ಲೊಕೇಶನ್ ಇದು ಬೆಂಗಳೂರು ಕಲಾಸ್ಪಳ್ಳ ಇದೆ, ಸಿಟಿ ಮಾರ್ಕೆಟು. ಸಿಟಿ ಮಾರ್ಕೆಟ್. ಹಾಂ ಹಾಂ. ಸಿಟಿ ಮಾರ್ಕೆಟ್ ಬಂದುಬಿಟ್ರೆ ಅಲ್ಲಿಂದ ಒಂದು 500 ಮೀಟರ್ ನಡ್ಕೊಂಡೇ ಬರ್ತಾರೆ. ಓಕೆ, ಅಂದರೆ ಇಲ್ಲೇ ಲೋಕಲ್ ಕಲಾಸಿಪಾಳ್ಯ. ಹಾಂ, ಲೋಕಲ್ ಅಲ್ಲೇ ಕಲಾಸ್ಪಳ್ಳ ಕೆಂಪೇಗೌಡ ಹಾಸ್ಪಿಟಲ್ ಹಿಂಗಡೆನೇ ಇರ್ತದೆ, ಶೆಡ್ಡಲ್ಲೇ ಇರ್ತದೆ ಗಾಡಿ ಅಲ್ಲೇ. ಏನು ತೊಂದರೆ ಇಲ್ಲ. ಓಕೆ ಸರ್, ಆಯ್ತು. ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಫೋನ್ ಮಾಡ್ಕೊಂಡು ಬರ್ತಾರೆ. ಈಗ ಫೈನಲ್ ಆಗಿ ರೇಟಿಗೆ ಬಂದ್ಬಿಡೋಣ ಸರ್. ರೇಟ್ ಎಷ್ಟು ಕೊಟ್ಟು ಮಾಡ್ತಾ ಇದ್ದೀರಿ ಗಾಡಿಗೆ? ರೇಟು 170 ಹೇಳ್ತಾ ಇದ್ದೀನಿ. 170. 1,70,000. 1,70,000 ಹೇಳ್ತಾ ಇದ್ದೀನಿ. ಹಾಂ ಹಾಂ. ಬಂದ್ಬಿಟ್ಟು ಗಾಡಿ ಚೆಕ್ ಮಾಡಿಬಿಟ್ಟು ಇಷ್ಟ ಆದರೆ ಬೇಕಾದರೆ ಕೂತ್ಕೊಂಡು ಮಾತಾಡೋಣ ಸರ್. ಓಕೆ. ನೆಗೆಶ್ಬಲ್ ಅಂತೂ ಮಾಡಿಕೊಡ್ತೀನಿ. ಹಾಂ ಹಾಂ. ಗಾಡಿ ಇಷ್ಟ ಆದರೆ ಡೈರೆಕ್ಟ್ ಫೇಸ್ ಟು ಫೇಸ್ ಮಾಡಿದ್ರೆ ಮಾತಾಡೋಣ ಅಂತ. ಸರಿ ಸರ್, ಆಯ್ತು. ಈಗ ನಿಮ್ಮ ಕೋಟಿಂಗ್ ಪ್ರೈಸು 1,70,000. ಡೈರೆಕ್ಟ್ ಪಾರ್ಟಿ ಇಂಟ್ರೆಸ್ಟಿಂದ ತಗೊಳ್ಳೋ ಪ್ರಯತ್ನದಲ್ಲಿ ಏನಾದ್ರು ಬಂದರೆ ಸ್ವಲ್ಪ ಕಡಿಮೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಗಾಡಿ ಚೆಕ್ ಮಾಡಿಬಿಟ್ಟು ಮೆಕ್ಯಾನಿಕ್ ಬಂದು ಕರ್ಕೊಂಡು ಬಂದು ಚೆಕ್ ಮಾಡಿಕೊಂಡು ಗಾಡಿಯಲ್ಲೆಲ್ಲ ಓಕೆ ಆದರೆ ಹಾಂ ಹಾಂ, ಫೈನಲ್ ಬೇಕಾದ್ರೆ ರೇಟ್ ಏನು ಸ್ವಲ್ಪ ಕಡಿಮೆ ಫೈನಲ್ ಆಗುತ್ತೆ. ಬೇಕಾದರೆ ಡೈರೆಕ್ಟ್ ನಮ್ಮ ತಮ್ಮನ ಇರ್ತಾರೆ, ನಮ್ಮ ಅಪ್ಪ ಇರ್ತಾರೆ, ಅವ್ರ ಮುಂದೆನೇ ಬೇಕಾದ್ರೆ ರೇಟ್ ಇರ್ತದೆ, ಅದು ಸೆಟ್ ಮಾಡೋಣ. ಓಕೆ ಸರ್, ಆಯ್ತು. ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಂಬರ್ ಇದೆ ಕೊಟ್ಟಿಲ್ಲ ಸರ್ ನಿಮ್ಮದು? ಇದೇ ನಂಬರ್ ಕೊಟ್ಟಿದ್ದೀವಿ ಸರ್. ಸರಿ ಸರ್, ಆಯ್ತು. ಇವಾಗ ಸಂಜೆ 8 ಗಂಟೆಗೆ ವಿಡಿಯೋ ಬರುತ್ತೆ ನೋಡಿ ಸರ್. ಓಕೆ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಯಾರನ್ನ ಚಾನಲ್ ಕಡೆಯಿಂದ ಬಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಕೊಡಿ ಸರ್. ಖಂಡಿತ ಮಾಡ್ಕೊಡ್ತೀನಿ ಸರ್. ನೆಗೆಶ್ಬಲ್ ಖಂಡಿತ ನಿಮ್ಮ ಕಡೆಯಿಂದ ಮಾಡ್ಕೊಡ್ತೀನಿ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಓಕೆ, ಧನ್ಯವಾದ ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತೋ ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಈ ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೋ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.